ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಈದ್ ಮಿಲಾದ್ ಉನ್ ನಬಿ ಮೆರವಣಿಗೆಯಲ್ಲಿ ಸಚಿವ ರಹೀಂ ಖಾನ್ ಭಾಗಿ. ಮೆಟ್ರೋ ದರ ಅತ್ಯಂತ ದುಬಾರಿ, ರಾಜ್ಯ ಸರ್ಕಾರದ ವಿರುದ್ಧ ತೇಜಸ್ವಿ ಸೂರ್ಯ ಕಿಡಿ. ಆಲ್ಮಟ್ಟಿ ಜಲಾಶಯ ಭರ್ತಿ, ನಾಳೆ ಕೃಷ್ಣಗೆ ಸಿಎಂ ಬಾಗಿನ ಅರ್ಪಣೆ. ಸುದ್ದಿಯ ವಿವರಗಳು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನವನ್ನು ಶಾಂತಿ ಸೌಹಾರ್ದತೆಯ ಪ್ರತೀಕವಾಗಿ ಈದ್ ಮಿಲಾದ್ ಹಬ್ಬವನ್ನು ಮುಸ್ಲಿಂ ಸಮಾಜವು ಸಂಭ್ರಮದಿಂದ ಆಚರಿಸಿದರು. ಜಿಲ್ಲೆಯಲ್ಲಿ 1500ನೇ ಈದ್ ಮಿಲಾದ್ ಉನ್ ನಬಿ ಮೆರವಣಿಗೆಯಲ್ಲಿ ಪುರಸಭೆ ಆಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಅವರು ಭಾಗವಹಿಸಿದರು. ಹಬ್ಬವನ್ನು ಆಚರಿಸುತ್ತಿರುವ ಸಮಸ್ತ ನಾಡಿನ ಜನತೆ ಹಾರ್ದಿಕ ಶುಭಾಶಯಗಳು ಕೋರಿದರು. ನಗರದ ವಿವಿಧೆಡೆ ಹಸಿರು ಧ್ವಜಗಳು, ಬಾವುಟಗಳು, ಹಿರಿಯರು ಕಿರಿಯರು ಸೇರಿ ಹಾರಾಡಿಸಿದರು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜೈಘೋಷ ಮಾಡುತ್ತಾ ಮೆರವಣಿಗೆಯನ್ನು ಮುಂದುವರೆಸಿದರು. ನಮ್ಮ ಮೆಟ್ರೋ ದರ 136% ಏರಿಕೆಯಾಗಿದ್ದು ಇದು ದೇಶದಲ್ಲೇ ಅತಿ ದುಬಾರಿಯಾಗಿದೆ ಎಂದು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಶುಕ್ರವಾರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ, ಮೆಟ್ರೋ ದರ ಏರಿಕೆ ಕುರಿತಂತೆ ರಾಜ್ಯ ಸರ್ಕಾರ ಮತ್ತು ಬಿಎಂಆರ್ಸಿಎಲ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಬೆಂಗಳೂರು ಮೆಟ್ರೋ ದರ 136% ಏರಿಕೆಯಾಗಿದ್ದು ಇದು ದೇಶದಲ್ಲೇ ಅತಿ ದುಬಾರಿಯಾಗಿದೆ. ದೆಹಲಿ ಮೆಟ್ರೋದ ದರ ಏರಿಕೆ ಜೊತೆ ಬೆಂಗಳೂರು ಮೆಟ್ರೋ ದರ ಹೆಚ್ಚಳ ಹೋಲಿಕೆ ಮಾಡಿ ಅಂಕಿಅಂಶಗಳನ್ನು ನೀಡಿದ ಅವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ದರ ಇಳಿಕೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ನಮ್ಮ ಮೆಟ್ರೋದಲ್ಲಿ ನಿತ್ಯ ಸರಾಸರಿ 10 ಲಕ್ಷ ಮಂದಿ ಪ್ರಯಾಣಿಸುತ್ತಾರೆ. ಆದರೆ ಇಲ್ಲಿ ಪ್ರಯಾಣದ ದೇಶದಲ್ಲೇ ಅತ್ಯಂತ ದುಬಾರಿಯಾಗಿದೆ. ಕನಿಷ್ಠ ₹1 ಗರಿಷ್ಠ ₹4ವರೆಗೆ ದರ ಏರಿಕೆ ಮಾಡಲಾಗಿದೆ. ಇಷ್ಟು ಪ್ರಮಾಣದಲ್ಲಿ ದರ ಹೆಚ್ಚಳ ಮಾಡಿದರೆ ಯಾರು ವಿರೋಧಿಸುವುದಿಲ್ಲ. ಸರ್ಕಾರಕ್ಕೆ ಆದಾಯದ ಅಗತ್ಯವಿದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಸುಮ್ಮನಾಗುತ್ತಾರೆ. ಆದರೆ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ದರ ಸುಮಾರು 136% ಹೆಚ್ಚಳ ಮಾಡಿದ್ದಾರೆ. ₹25ನಷ್ಟು ದರ ಏರಿಕೆ ಮಾಡಲಾಗಿದೆ. ಇದನ್ನು ಯಾರು ಸಹಿಸುತ್ತಾರೆ ಎಂದು ಪ್ರಶ್ನಿಸಿದ್ದಾರೆ. ಸರ್, ಇದನ್ನು ನೋಡಿ ಸರ್, ದಯವಿಟ್ಟು ಎಲ್ಲ ಮಾಧ್ಯಮದವರೆಗೂ ನಾನು ಮನವಿ ಮಾಡ್ತಾ ಇದ್ದೀನಿ. ಪ್ರತಿ ದಿವಸ ಬೆಂಗಳೂರಿನಲ್ಲಿ 10 ಲಕ್ಷ ಜನ ಮೆಟ್ರೋಲ್ ಓಡಾಡ್ತಾರೆ. ಸಾಮಾನ್ಯ ಜನ ಓಡಾಡುವಂಥದ್ದು ಮೆಟ್ರೋಲ್. ಗಾರ್ಮೆಂಟಲ್ಲಿ ಕೆಲಸ ಮಾಡುವಂಥವ್ರು, ಐಟಿಲಿ ಕೆಲಸ ಮಾಡುವಂಥವ್ರು, ಹೋಟೆಲಲ್ಲಿ ಕೆಲಸ ಮಾಡುವಂಥವ್ರು, ಸಾಮಾನ್ಯ ಜನ. ಇಂಥವ್ರ ಮೆಟ್ರೋ ದರನ 136% ಏರಿಸಿದ್ರು ನಮ್ಮ ರಾಜ್ಯ ಸರ್ಕಾರ. 136%. ಮೊನ್ನೆ ಡೆಲ್ಲಿ ಮೆಟ್ರೋನು ಕೂಡ ಮೆಟ್ರೋ ದರ ಜಾಸ್ತಿ ಆಯಿತು. 0 ಇಂದ 2 ಕಿಲೋಮೀಟರ್ ₹10 ಇದ್ದಂಥ ದರ ₹11 ಏರಿಸಿದ್ರು ಡೆಲ್ಲಿ ಮೆಟ್ರೋಲಿ. 2 ರಿಂದ 5 ಕಿಲೋಮೀಟರ್ ಇದ್ದಂಥ ದರ ₹20 ಇದ್ದಿದ್ದು ₹21 ಏರಿಸಿದ್ರು. 5 ರಿಂದ 12 ಕಿಲೋಮೀಟರ್ ಇದ್ದಿದ್ದು ₹30 ಇದ್ದಿದ್ದು ₹32 ಮಾಡಿದ್ರು. 21 ಕಿಲೋಮೀಟರ್ ವರೆಗೆ ₹40 ಇದ್ದಿದ್ದು ₹43 ಮಾಡಿದ್ರು. ಅಪ್ ಟು 32 ಕಿಲೋಮೀಟರ್ಸ್ ₹50 ಇದ್ದಿದ್ದು ₹54 ಮಾಡಿದ್ರು. 32 ಕಿಲೋಮೀಟರ್ ಮೇಲೆ ₹60 ಇದ್ದಿದ್ದು ₹64 ಮಾಡಿದ್ರು. ಮಿನಿಮಮ್ ಇನ್ಕ್ರೀಸ್ ಆಗಿರೋದು ₹1, ಮ್ಯಾಕ್ಸಿಮಮ್ ಇನ್ಕ್ರೀಸ್ ಆಗಿರೋದು ₹4. ₹4. ಯಾವ್ದಾದ್ರು ನೀವು ₹4, ₹1, ₹2 ದರ ಜಾಸ್ತಿ ಮಾಡಿದ್ರೆ ಯಾರಾದ್ರೂ ವಿರೋಧ ಮಾಡ್ತಾರ? ಅದನ್ನ
ಎಂಥ ಬಡವ ಆದ್ರೂ ಕೂಡ ಇಲ್ಲಪ್ಪ ರಾಜ್ಯ ಸರ್ಕಾರಕ್ಕೂ ಮೆಟ್ರೋಗೆ ನಾವು ಹೋಗ್ತಾ ಇದೀವಿ, ಉಪಯೋಗ ಆಗ್ತಿದೀವಿ, ಅದು ಕರೆಕ್ಟ್ ಆಗಿ ನಡಿಬೇಕು, ಸರಿಯಾಗಿರುವಂತ ದರ ಕಟ್ಟಬೇಕು ಅಂತ ಅವರು ಕಟ್ತಾರೆ. ಬೆಂಗಳೂರಿನಲ್ಲಿ ನೋಡಿ 10 ರಿಂದ 15 ಕಿಲೋಮೀಟರ್ ಹೋಗೋದಕ್ಕೆ 60 ರೂಪಾಯಿ, 15 to 20 ಕಿಲೋಮೀಟರ್ಸ್ ಹೋಗೋಕೆ 70 ರೂಪೀಸ್, 20 to 25 ಕಿಲೋಮೀಟರ್ಸ್ ಹೋಗೋಕೆ 80 ರೂಪೀಸ್, 25 ಕಿಲೋಮೀಟರ್ಸ್ ಮೇಲ್ ಹೋಗೋಕೆ ಬೆಂಗಳೂರು ಮೆಟ್ರೋ 90 ರೂಪಾಯಿ. ಇಡೀ ದೇಶದಲ್ಲಿ ಯಾವ ಮೆಟ್ರೋದಲ್ಲೂ ಕೂಡ ಈ 90 ರೂಪಾಯಿ ಇಲ್ಲ. ಆಮೇಲೆ ಮೆಟ್ರೋನ 90% ಜನ ಬಳಸುವಂತದ್ದು ಯಾವುದು ಶಾರ್ಟ್ ಡಿಸ್ಟೆನ್ಸಿಗಲ್ಲ. ನೀವು ಒಂದ್ ಸ್ಟೇಷನ್ ಇಂದ ಪಕ್ಕದ ಸ್ಟೇಷನ್ ಹೋಗಕ್ಕೆ ಯಾರು ಮೆಟ್ರೋ ಬಳಸಲ್ಲ. ಆಟೋದಲ್ಲೇ ಹೋಗ್ತಾರೆ, ನಡ್ಕೊಂಡು ಹೋಗ್ತಾರೆ, ಅಥವಾ ಒಂದು ಟ್ಯಾಕ್ಸಿಲಿ ಹೋಗ್ತಾರೆ, ಆಟೋ ತಗೊಂಡು ಹೋಗ್ತಾರೆ, ರ್ಯಾಪಿಡೋಲ್ ಹೋಗ್ತಾರೆ, ಹೆಂಗೋ ಹೋಗ್ತಾರೆ. ವಿಜಯನಗರದಿಂದ ವೈಟ್ ಫೀಲ್ಡ್ ಹೋಗೋರು ಪ್ರತಿ ದಿವಸ 90 ರೂಪಾಯಿ ಒನ್ ವೇ ಕೊಡಬೇಕು. ಅವ್ನು ವಾಪಸ್ ಆಫೀಸಿಂದ ಬರಕ್ 90 ರೂಪಾಯಿ ಕೊಡಬೇಕು. ಪ್ರತಿದಿನ ಬರೀ ಮೆಟ್ರೋಗೆ ಅವನು 180 ರೂಪಾಯಿ. ಇನ್ ಮೆಟ್ರೋ ತನಕ ಅವ್ರ ಮನೆಯಿಂದ ದೂರ ಇತ್ತು, ಆಟೋ ತಗೋಬೇಕು ಅಂತಿದ್ರೆ ಅವ್ನು 25 ರೂಪಾಯಿ, 30 ರೂಪಾಯಿ, 50 ರೂಪಾಯಿಗೆ ಆಟೋ ಕೊಡಬೇಕು. 500 ರೂಪಾಯಿ, ಹೆಚ್ಚು ಕಡಿಮೆ 400 ರಿಂದ 500 ರೂಪಾಯಿ ಸಾರ್ವಜನಿಕ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋರ್ ಮೇಲೆ ಇವತ್ತು ರಾಜ್ಯ ಸರ್ಕಾರ ಹೊರೆ ಹಾಕಿದೆ ಬೆಂಗಳೂರು. ಇದು ಈ ರಾಜ್ಯ ಸರ್ಕಾರದ ಆರ್ಥಿಕ ಮಾಡೆಲ್. ನಾನು ಈಗಲೂ ಕೂಡ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, BMRCLಗೆ ಮನವಿ ಮಾಡ್ತಾ ಇದ್ದೀನಿ, ಆಗ್ರಹ ಮಾಡ್ತಾ ಇದ್ದೀನಿ. ಮೆಟ್ರೋ ದರವನ್ನ ದಯವಿಟ್ಟು ರಾಜ್ಯದ ಜನತೆಗೆ, ಬೆಂಗಳೂರಿನ ಜನತೆಯ ಹಿತದೃಷ್ಟಿಯಿಂದ ಇಳಿಸಿ. ದಿನಕ್ಕೆ 200 ರೂಪಾಯಿ ಕೊಟ್ಟು ಮೆಟ್ರೋಲ್ ಯಾರಿಗ್ರಿ ಹೋಗಕ್ಕಾಗುತ್ತೆ? ಸಾಮಾನ್ಯ ಜನರದ್ದು ಯಾವ ನೋವಿಗೂ ಸ್ಪಂದಿಸದಲ್ಲೇ ಕೆಲಸ ಮಾಡ್ತಾ ಇರುವಂತ ರಾಜ್ಯ ಸರ್ಕಾರಕ್ಕೆ ದಯವಿಟ್ಟು ಮೆಟ್ರೋ ದರವನ್ನ ಕಡಿಮೆ ಮಾಡಬೇಕು ಅನ್ನುವಂತ ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಷಯ, ನಾನು ಕೋರ್ಟಿಗೆ ಹೋಗಿದ್ದೆ ಮೆಟ್ರೋ ದರದ್ದು ಕ್ವೆಶ್ಚನ್ ಮಾಡಿ. ಅದು 3 ದಿವಸದ ಹಿಂದೆ ಅದು ಹಿಯರಿಂಗ್ ಆಗಿದೆ. ರಾಜ್ಯ ಸರ್ಕಾರ ಅಫಿಡವಿಟ್ ಹಾಕಿದ್ದಾರೆ, ನಾವು ಪಬ್ಲಿಷ್ ಮಾಡ್ತೀವಿ, ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ನ ಆನ್ಲೈನ್ ನಲ್ಲಿ ನಾವು ಪಬ್ಲಿಷ್ ಮಾಡ್ತೀವಿ ಅಂತ ಹಾಕಿದ್ದಾರೆ. ಆದ್ರೆ ಅಫಿಡವಿಟ್ ಹಾಕಿ 4 ದಿವಸ ಆದ್ರೂ ಕೂಡ ಇವತ್ತಿಗೂ ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಿಲ್ಲ. 22ನೇ ತಾರೀಕಿಗೆ ಫೈನಲ್ ಹಿಯರಿಂಗ್ ಇದೆ. ನಾನು 22ನೇ ತಾರೀಕಿನ ಒಳಗಡೆನೇನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ, ಈಗಲೂ ಕೂಡ ಕೋರ್ಟ್ ಕೇಳಿ ಛೀಮಾರಿ ಹಾಕಿಸ್ಕೊಂಡು ನೀವು ಪಬ್ಲಿಷ್ ಮಾಡೋದ್ರ ಮುಂಚೆ ಈಗಲೇ ಸಾರ್ವಜನಿಕರಿಗೆ ನಮ್ಮ ಕರ್ತವ್ಯ ಇದೆ ಅಂತ ಹೇಳಿ ಪಬ್ಲಿಷ್ ಮಾಡಿ. ಯಾವ ಆಧಾರದ ಮೇಲೆ ನೀವು 133% ಜಾಸ್ತಿ ಮಾಡಿದೀರಾ ಅಂತ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಜನತೆಗೆ ತಿಳಿಸಿ. ಡೆಲ್ಲಿ ಮೆಟ್ರೋ 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ ಜಾಸ್ತಿ ಮಾಡಬಹುದು ಅಂದ್ರೆ ನೀವು ಮಾತ್ರ ಯಾಕ್ರಿ 20 ರೂಪಾಯಿ, 25 ರೂಪಾಯಿ ಜಾಸ್ತಿ ಮಾಡಿದೀರಾ? ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣ ನದಿ ಮೈದುಂಬಿ ಹರಿಯುತ್ತಿದ್ದು, ಉತ್ತರ ಕರ್ನಾಟಕದ ಜೀವನ ಅಡಿಯಾಗಿರುವ ಆಲಮಟ್ಟಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಕೃಷ್ಣೆಯ ಜಲಾದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೆಪ್ಟೆಂಬರ್ 6ರಂದು ಬಾಗಿನ ಅರ್ಪಿಸಲಿದ್ದಾರೆ. ಜಲಾಶಯದ ಒಳಹರಿವು ಸ್ಥಿರವಾಗಿ ಮುಂದುವರೆದಿದೆ. ಇದರಿಂದಾಗಿ ಆಲಿಮಟ್ಟಿ ಜಲಾಶಯ ಭರ್ತಿಯಾಗಿದೆ. ಗುರುವಾರ ಜಲಾಶಯ ತನ್ನ ಪೂರ್ಣ ಸಂಗ್ರಹ ಸಾಮರ್ಥ್ಯವಾದ 519.60 ಮೀಟರ್ ಅನ್ನು ತಲುಪಿದ್ದು, ಅಣೆಕಟ್ಟಿನಲ್ಲಿ 123.81 TMCFT ನೀರು ಸಂಗ್ರಹವಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಜಲಾಶಯದ ಒಳಹರಿವು 59,312 ಕ್ಯೂಸೆಕ್ಗಳಾಗಿದ್ದು, 4 ಕ್ರೆಸ್ಟ್ ಗೇಟ್ಗಳು ಮತ್ತು KPCL ಚಾನೆಲ್ಗಳ ಮೂಲಕ 50,000 ಕ್ಯೂಸೆಕ್ಗಳನ್ನು ಬಿಡುಗಡೆ ಮಾಡಲಾಗಿದೆ. ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶನಿವಾರ ಹೆಲಿಕಾಪ್ಟರ್ ಮೂಲಕ ಆಲಮಟ್ಟಿ ತಲುಪಲಿದ್ದು, ನಂತರ ಜಲಾಶಯಕ್ಕೆ ಬಾಗಿನ ಅರ್ಪಿಸಲಿದ್ದಾರೆ. ಈ ಮಧ್ಯೆ ಹಲವಾರು ಸಂಘಟನೆಗಳು ವಿವಿಧ ವಿಷಯಗಳ ಕುರಿತು ಮನವಿ ಸಲ್ಲಿಸಲು ಸಿಎಂ ಅವರನ್ನು ಭೇಟಿ ಮಾಡಲು ಸಿದ್ಧತೆ ನಡೆಸುತ್ತಿವೆ. ಹಿರಿಯ ಪತ್ರಕರ್ತೆ ರಾಧಾ ಹಿರೇಗೌಡರ್ ಕೇಳಿದ ಪ್ರಶ್ನೆಗೆ ಉತ್ತರ ನೀಡುವ ವೇಳೆ ನಾಲಿಗೆ ಹರಿಬಿಟ್ಟ ಹಿರಿಯ ಕೈ ಶಾಸಕ RV ದೇಶಪಾಂಡೆ ವಿರುದ್ಧ ಸೊಮೆಟೊ ಅಡಿಯಲ್ಲಿ ದೂರು ದಾಖಲಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ವೃತ್ತಿನಿರತ ಪತ್ರಕರ್ತರ ಸಂಘದ ವತಿಯಿಂದ ಬೀದರ್ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪತ್ರಕರ್ತರೊಬ್ಬರು ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯಾದ ಹೆರಿಗೆ ಆಸ್ಪತ್ರೆ ಕಟ್ಟಿಸಿಕೊಡಲು ಕೇಳಿದಾಗ ನಿನ್ನೆ ಹೆರಿಗೆ ಮಾಡಿಸುತ್ತೇನೆ ಎಂದು ಹೇಳುವುದು ಅಸಹ್ಯಕರವಾಗಿದ್ದು, ಅವರ ಈ ಶಬ್ದ ಬಳಕೆ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ. ಮಾಧ್ಯಮದಲ್ಲಿ ಮಹಿಳಾ ಪತ್ರಕರ್ತೆಯರು ತುಂಬಾ ಕಡಿಮೆ ಇದ್ದಾರೆ. ಇಂತಹ ಘಟನೆ ನಡೆದರೆ ಮುಂದೆ ಯುವ ಮಹಿಳಾ ಪತ್ರಕರ್ತೆಯರು ಬರೆಯೋಕೆ ಹಿಂದೆಟ್ಟು ಹಾಕುತ್ತಾರೆ. ಆದ್ದರಿಂದ ಕೂಡಲೇ ರಾಜ್ಯ ಸರ್ಕಾರ ವಿಶೇಷ ಪತ್ರಕರ್ತರ ರಕ್ಷಣೆಗೆ ವಿಶೇಷ ಕಾನೂನು ರಚಿಸಬೇಕು ಹಾಗೂ ದೇಶಪಾಂಡೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಬೀದರ್ ಜಿಲ್ಲಾ ಕರ್ನಾಟಕ ವೃತ್ತಿ ನಿರತ ಪತ್ರಕರ್ತರ ಸಂಘ ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಮಾಧ್ಯಮ ವಕ್ತಾರ್ ಸೈಯದ್ ಮೊಹಸಿನ್ ಅಲಿ, ಬೀದರ್ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್, ಉಪಾಧ್ಯಕ್ಷ ಸಮೀರ್ MD, ಕಲಬುರಗಿ ವಿಭಾಗೀಯ ಅಧ್ಯಕ್ಷ ಮಿರ್ಜಾ ರೆಹಮತುಲ್ಲಾ ಬೇಗ್, ನಿರ್ದೇಶಕ ಯಾಕೂಬ್ ಬಾಬಾ, ಶ್ರೀಕಾಂತ್ ಕಾಜಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ರಾಜ್ಯದ ಹಿರಿಯ ನಾಯಕರು, ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾಗಿರುವಂಥ ಆರ್ ವಿ ದೇಶಪಾಂಡೆ ಅವರು ಒಬ್ಬ ಹಿರಿಯ ಪತ್ರಕರ್ತೆ, ಒಂದು ಪ್ರಮುಖ ಚಾನಲ್ನ ಒಂದು ಮುಖ್ಯಸ್ಥೆ ಆಗಿರುವಂತಹ ಮೇಡಮ್ ಅವರೊಂದು ಪ್ರಶ್ನೆ ಮಾಡ್ತಾರೆ. ಸರ್, ನಿಮ್ಮ ಈ ತಾಲೂಕಿಗೆ ಯಾವಾಗ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬರುತ್ತೆ ಹೆರಿಗೆಗೆ ಅಂತಂದರೆ ಅವರು ಅವಾಚ್ಯ ಪದಗಳಿಂದ ನಿಂದಿಸಿ ಅವರಿಗೆ ಹೀಯಾಳಿಸುವಂಥ ರೀತಿಯಲ್ಲಿ ಮಾತನಾಡ್ತಾರೆ. ಒಬ್ಬ ಹಿರಿಯ ನಾಯಕರಿಂದ ಇಂಥ ಪದಗಳು ನಾವು ಅದು ಇದು ಪಡಲ್ಲ ನಾವು. ಅದಕ್ಕಾಗಿ ಆ ಹಿರಿಯ ನಾಯಕರು ಪತ್ರಕರ್ತೆಯೊಬ್ಬರನ್ನ ಈ ರೀತಿ ಹೇಳಿಸಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ಪತ್ರಕರ್ತರಾಗಿ ಒಂದು ಪ್ರಶ್ನೆ ಕೇಳೋದೇ ತಪ್ಪ ಅನ್ನುವಂಥ ಪ್ರಶ್ನೆಗಳು ಈಗ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಒಂದು ಮೂಡ್ತಾ ಇದೆ. ಯಾಕಂದರೆ ಎಲ್ಲಾದರೂ ಪ್ರಶ್ನೆ ಕೇಳಿದರೆ ಶಾಸಕರಾಗಲಿ ಸಚಿವರುಗಳಾಗಲಿ ಈ ರೀತಿ ಮಾತಾಡೋದು ಸರಿ ಇರುತ್ತಾ? ಒಂದು ಸರ್ಕಾರದ ಶಾಸಕರಾಗಿ ಈ ಮಟ್ಟಕ್ಕೆ ಈ ಮಟ್ಟಕ್ಕೆ ನೀಚ ರೀತಿಯಲ್ಲಿ ಉತ್ತರ ಕೊಡ್ತಾರೆ ಅಂತಂದರೆ ನಾವು ಮತ್ತು ಮುಂದೆ ಪ್ರಶ್ನೆ ಕೇಳುವಾಗ ಸುಮಾರು ಸಾರಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳು ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು. ಸೋಮೋಟೋ ಅಡಿಯಲ್ಲಿ ಅವರ ಮೇಲೆ ಪ್ರಕರಣ ದಾಖಲಿಸಬೇಕು ಅಂಥೇಳಿ ನಮ್ಮ ಕರ್ನಾಟಕ ರಾಜ್ಯ ವೃತ್ತಿನಿರತ ಪತ್ರಕರ್ತರ ಸಂಘದ ವತಿಯಿಂದ ಇಂದು ನಾವು ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಇಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನೊಂದು ವಿಶೇಷ ನಮ್ಮ ಒಂದು ಮನವಿದ ಕೋರಿಕೆ ಇದೆ. ಕರ್ನಾಟಕ ರಾಜ್ಯ ವೃತ್ತಿಪರ ನಿರತ ಸಂಘದ ವತಿಯಿಂದ ಒಂದು ಮನವಿ ಇದೆ. ಪತ್ರಕರ್ತರ ಪರವಾಗಿ ಪತ್ರಕರ್ತರ ರಕ್ಷಣೆಗೆ ಸೂಕ್ತ ರೀತಿ ಕಾನೂನು ರೀತಿ ರಚಿಸಬೇಕೆಂದು ನಮ್ಮ ಒಂದು ಸಂಘಟನೆ ವತಿಯಿಂದ ಅವರಿಗೆ ಒಂದು ಮನವಿ ಮಾಡ್ಕೊತಾ ಇದ್ದೀವಿ. ಈ ರೀತಿ ಯಾವುದೇ ಒಂದು ಅಹಿತಕರ ಘಟನೆ ನಡೆಯಲಾಗತ್ತೆ, ಅವಶ್ಯ ಶಬ್ದಗಳು ನಿಂದನೆ ಆಗಲಿ ಅಥವಾ ಪತ್ರಕರ್ತರ ಮೇಲೆ ಹಲ್ಲೆ ಆಗಲಿ ಅಥವಾ ಯಾವುದೋ ಒಂದು ದೂರದಲ್ಲ ಬಂದರೆ ನಮ್ಮದು ಒಂದು ಕಾನೂನು ರೀತಿಯ ಸುವ್ಯವಸ್ಥೆ ರಚಿಸಿ ನಮಗೊಂದು ಅನುವು ಮಾಡಿಕೊಡ್ಬೇಕು. ಮಾಧ್ಯಮದವರಿಗೆ 4ನೇ ಅಂಗ ಎಲ್ಲ ಹೇಳ್ತಾ ಇದ್ದೀರಿ ಆಗಿಲ್ಲ, ಬಟ್ ಈ ರೀತಿ ಒಂದು ವೇಳೆ ಪತ್ರಕರ್ತರ ರಕ್ಷಣೆಗೆ ಸೂಕ್ತ ರೀತಿಯ ಒಂದು ಕಾನೂನು ರಚಿಸಿದರೆ ಅದು ಒಂದು ನಿಜವಾದ ಕಾನೂನಿನ 4ನೇ ಅಂಗ ಅಂತ ಭಾವಿಸ್ತೀವಿ. ನಾವು ತುಂಬ ಹೆಮ್ಮೆ ಪಡ್ತೀವಿ, ಖುಷಿ ಪಡ್ತೀವಿ. ಇದು ನಮ್ಮ ಒಂದು ಸಂಘಟನೆ ವತಿಯಿಂದ ಧ್ವನಿ ಎತ್ತಾ ಇದ್ದೀವಿ. ಇದು ನಿಮ್ಮ ಹತ್ರ ಒಂದು ಮನವಿ ಮಾಡ್ತಾ ಇದ್ದೀವಿ. ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆಗೆ ಮುನ್ನ ಸಾಂಸ್ಕೃತಿಕ ನಗರಿಯ ಮಹತ್ವ ದಸರಾ ಸಂಭ್ರಮದ ಸಾರವನ್ನು ಸಾರುವ ಅಧಿಕೃತ ಗೀತೆಯನ್ನು ಸರ್ಕಾರ ಬಿಡುಗಡೆ ಮಾಡಿದೆ. ನಾಡಹಬ್ಬ ದಸರೆಯ ಗೀತೆಯನ್ನು ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಮಾರ್ಗದರ್ಶನದಲ್ಲಿ ರಚಿಸಲಾಗಿದೆ. ಅಪರ ಜಿಲ್ಲಾಧಿಕಾರಿ ಶಿವರಾಜ್ ಸಾಹಿತ್ಯ ಪರಿಕಲ್ಪನೆ ಹಾಗೂ ನಿರ್ದೇಶನದಲ್ಲಿ ದಸರಾ ಗೀತೆ ಮೂಡಿ ಬಂದಿದೆ. ಕನ್ನಡದ ಗಾಯಕ ರಾಜೇಶ್ ಕೃಷ್ಣನ್ ಗೀತೆ ಹಾಡಿದ್ದಾರೆ. ಜಂಬೂ ಸವಾರಿ, ಮೈಸೂರು ಅರಮನೆ, ಚಾಮುಂಡಿ ಬೆಟ್ಟ, ದಸರಾ ಕಾರ್ಯಕ್ರಮಗಳ ವಿಡಿಯೋಗಳು ಹಾಡಿನಲ್ಲಿವೆ. ಕರುನಾಡ ಕರುಣೆಯ ಕಡಲಿನಲ್ಲಿ ಮೈಸೂರು ಮಮತೆಯ ಮಡಿಲಿನಲ್ಲಿ. ಕರುನಾಡ ಕರುಣೆಯ ಕಡಲಿನಲ್ಲಿ ಮೈಸೂರು ಮಮತೆಯ ಮಡಿಲಿನಲ್ಲಿ. ಕನ್ನಡದ ಸಂಭ್ರಮದ ನಾಡ ಹಬ್ಬ, ನಾಡ ದೇವತೆಯ ಸಿರಿ ದಸರಾ ಹಬ್ಬ. ಕನ್ನಡದ ಸಂಭ್ರಮದ ನಾಡ ಹಬ್ಬ, ನಾಡ ದೇವತೆಯ ಸಿರಿ ದಸರಾ ಹಬ್ಬ. ಕರುನಾಡ ಕರುಣೆಯ ಕಡಲಿನಲ್ಲಿ ಮೈಸೂರು ಮಮತೆಯ ಮಡಿಲಿನಲ್ಲಿ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.